ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಸುಟ್ಟು ಬದನೆಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನೀಗ 2 ಬದನೆಕಾಯಿ ತೊಗೊಂಡಿದ್ದೀನಿ. ಆ 2 ಬದನೆಕಾಯಿನೂ ಈ ರೀತಿ ಮೇಲೆ ಸೀಳ್ಕೊತಾ ಇದ್ದೀನಿ. 3 ಕಡೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಗ್ಯಾಸ್ ಸ್ಟವ್ ಮೇಲೆ ಸುಡೋದ್ರಿಂದ ಬೇಗ ಅದು ಬೇಯುತ್ತೆ ಅಂತ ಅಷ್ಟೇ. ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ತುಂಬ ಲೇಟೇನಾಗಲ್ಲ, ಬೇಗ ಆಗುತ್ತೆ ಇದು. ಮನೇಲಿ ಸಾಂಬಾರು ಏನಾದರೂ ಖಾಲಿಯಾಗಿದ್ದಾಗ ಅಥವಾ ಒಂದೇ ರೀತಿ ಸಾಂಬಾರು ಮತ್ತು ರಸಮ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗೂ ಯೂಸ್ ಮಾಡ್ಬೋದು ಅಥವಾ ಅನ್ನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ಅದನ್ನು ಸುಟ್ಕೊತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಹಾಗೆ ಅದನ್ನು ತಿರುಗಿಸಿ ಎಲ್ಲ ಕಡೆಯೂ ಬೇಯೋ ಹಾಗೆ ಅದನ್ನು ತಿರುಗಿಸ್ಕೊತಾ ಇರಬೇಕು. ಇದನ್ನು ಕುಕ್ಕರ್ಗೆ ಹಾಕಿ ಒಂದು ಕೂಗಿಸಿದ್ರೂ ಅದರಲ್ಲೂ ಮಾಡ್ತಾರೆ. ಬಟ್ ಇದ್ರ ಒಲೆ ಮೇಲೆ ಸುಟ್ಟು ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇದಕ್ಕಿಂತ ಕೆಂಡದಲ್ಲಿ ಸುಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಈಗೆಲ್ಲ ಸಿಟೀಲಿ ಅದನ್ನು ಯಾರು ಯೂಸ್ ಮಾಡಲ್ಲ. ಸೊ ಇರೋದ್ರಲ್ಲೇ ನಾವು ಯೂಸ್ ಮಾಡ್ಕೊಂಡು ಮಾಡಬೇಕು. ನೋಡಿ, ಈ ರೀತಿ ಬದನೆಕಾಯಿ ಬೆಂದಿದೆ. ಈ ರೀತಿ ತುಂಬ ಬ್ಲ್ಯಾಕ್ ಆಗಿ ಮೇಲ್ಗಡೆ ಅದರದ್ದೆಲ್ಲ ಬ್ಲೂ ಕಲರ್ ಸಿಪ್ಪೆ ಎಲ್ಲ ನೋಡಿ ಬ್ಲ್ಯಾಕ್ ಆಗಿದೆ, ಮತ್ತು ಅದೆಲ್ಲ ಬಿಟ್ಕೊಂಡಿದೆ ಸಿಪ್ಪೆ ಎಲ್ಲ. ಸ್ವಲ್ಪ ಆರಕ್ಕೆ ಬಿಟ್ಟು ಇದನ್ನು ನಾವು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ನೋಡಿ, ಈ ರೀತಿ ನೋಡಿ ಹಿಂಗೆ ಈ ರೀತಿ ತೆಕ್ಕೊಂಡು, ಮತ್ತು ನೀವು ಬದನೆಕಾಯಿನ ಸ್ವಲ್ಪ ನೋಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಒಳಗಡೆ ಹೇಗಿರುತ್ತೆ ಅಂತ ಕಟ್ ಮಾಡಿ ಹಾಕಿರಲ್ಲ, ಮೇಲೆ ಮಾತ್ರ ಕಟ್ ಮಾಡಿರ್ತೀವಲ್ವ. ನೀವು ನೋಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಕಸ್ಮಾತ್ ಒಳಗಡೆ ಏನಾದರೂ ಹುಳುಕಿರುತ್ತೆ. ನಾನು ತೊಗೊಂಡಿರೋದ್ರಲ್ಲಿ 2 ಬದನೆಕಾಯಿನೂ ತುಂಬ ಚೆನ್ನಾಗಿತ್ತು. ನೋಡಿ, ಈ ರೀತಿ ನೀಟಾಗಿ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಅದರಲ್ಲಾದರೂ ಸ್ಮ್ಯಾಶ್ ಮಾಡಿ. ಒಟ್ಟಿನಲ್ಲಿ ಅವೆಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಬೇಕು. ನೋಡಿ, ಈ ರೀತಿ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಗೊಜ್ಜು ಮಾಡುವಾಗ ಯಾವಾಗಲೂ ಕೈ ಯೂಸ್ ಮಾಡಿದ್ರೇ ಚೆನ್ನಾಗಾಗೋದು ಅಂತ ಹೇಳ್ತಾರೆ. ಹಳೆ ಕಾಲದವರೆಲ್ಲ ಹಾಗೆ ಮಾಡ್ತಿದ್ರು ಸಹ. ನೋಡಿ, ಇವಾಗ ಇದಕ್ಕೆ ಒಂದೇ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಸ್ವಲ್ಪ ಕಾಯಿ ತುರಿ ಎರಡನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಇದನ್ನು 2 ರೀತಿಯಲ್ಲಿ ಮಾಡ್ತೀವಿ. ಒಂದು ಈ ರೀತಿ ಮೊಸರನ್ನ ಹಾಕಿ ಖಾರದ ಪುಡಿಯನ್ನು ಹಾಕಿ ಮಾಡ್ತೀವಿ. ಮತ್ತೊಂದು ಒಣಮೆಣ್ಸಿಕಾಯಿನೂ ಸಹ ಹುರ್ಕೊಂಡು ಒಲೆ ಮೇಲೆ ಹುಣಸೆಹಣ್ಣು ಹುಳಿ ಹಾಕಿ ಮಾಡ್ತೀವಿ. ನಾನೀಗ ಒಂದು ರೀತಿಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ನೋಡಿ, ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಮತ್ತು ಕಾಯಿ ತುರಿ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕೋಬೋದು. ನೀವು ಇಡೋಂಗಿಲ್ಲ, ಅದನ್ನು ಆವಾಗಲೇ ಖಾಲಿ ಆಗುತ್ತೆ ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಥವಾ ನೀವು ಬೆಳಗ್ಗೆಗೆ ಇಟ್ಕೊಂಡು ತಿಂತೀವಿ ಅಂದರೆ ಕಾಯಿ ತುರಿ ಹಾಕ್ಕೋಬೇಡಿ, ಯಾಕಂದರೆ ಬೇಗ ಕೆಟ್ಟೋಗುತ್ತೆ. ನೋಡಿ, ಈ ರೀತಿ ಮೊಸರನ್ನ ಹಾಕ್ಕೊಂಡು 1 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿಯನ್ನು ಹಾಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಆಗಿರುತ್ತೆ. ಇದ್ರ ತಿಕ್ನೆಸ್ಸು ಅಷ್ಟೇ. ನಿಮಗೆ ಇನ್ನೂ ಸ್ವಲ್ಪ ಬೇಕು, ತೆಳುವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಅಥವಾ ಇಷ್ಟೇ ಸಾಕು ಅಂದರೆ ಸಾಕು ಫ್ರೆಂಡ್ಸ್. ಈಗ ಒಲೆ ಮೇಲೆ ನೋಡಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಮಿಕ್ಸ್ಗೆ ಹಾಕಿದ್ರೆ ಸುಟ್ಟು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.